ನಮಸ್ಕಾರ. ನೀವು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀರಾ? ನೀವು ಇಟ್ಕೊಂಡಿಲ್ಲ. ಇವತ್ತಿನ ಈ ಎಕ್ಸ್ಪ್ಲೇನರ್ನಲ್ಲಿ ನಾವು ಯಶಸ್ಸು ಮತ್ತು ವೈಫಲ್ಯದ ಬಗ್ಗೆ ಇದುವರೆಗೂ ನಂಬ್ಕೊಂಡು ಬಂದಿರುವ ಕೆಲವು ಮೂಲಭೂತ ವಿಷಯಗಳನ್ನು ಸಂಪೂರ್ಣವಾಗಿ ಪ್ರಶ್ನಿಸಲಿದ್ದೇವೆ. ಪಾರ್ಟ್ 1 ನಿಯಂತ್ರಣದ ಭ್ರಮೆ. ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವೂ ನಮ್ಮದೇ ಸ್ವಂತ ಆಯ್ಕೆ ಅಂತ ನಾವೆಲ್ಲರೂ ಬಲವಾಗಿ ನಂಬಿರುತ್ತೇವೆ ಅಲ್ವಾ? ಆದರೆ ನಿಜ ಹೇಳಬೇಕು ಅಂದ್ರೆ ಅದು ಕೇವಲ ಒಂದು ಭ್ರಮೆಯಷ್ಟೇ. ನಮ್ಮ ಅರಿವಿಗೆ ಬಾರದೆ ಬೇರೆಯ ಶಕ್ತಿಗಳು ನಮ್ಮನ್ನು ದಿನನಿತ್ಯ ಕಂಟ್ರೋಲ್ ಮಾಡ್ತಿವೆ. ಯೋಚನೆ ಮಾಡಿ ನೋಡಿ, ನಿಮ್ಮ ಅಭ್ಯಾಸಗಳು, ನಿಮ್ಮ ಫೋಕಸ್ ಮತ್ತು ನಿಮ್ಮ ದೈನಂದಿನ ಗುರಿಗಳು ಇವೆಲ್ಲವೂ ಪ್ರತಿದಿನವೂ ರೂಪುಗೊಳ್ಳುತ್ತಿವೆ. ಆದರೆ ಹೇಗೆ? ನಾವು ಬಹುತೇಕ ಗಮನಿಸದ, ಕಣ್ಣಿಗೆ ಕಾಣದ ಯಾವುದೋ ಒಂದು ಅದೃಶ್ಯ ಶಕ್ತಿಯಿಂದ. ಅದೇ ಈ ಇನ್ವಿಸಿಬಲ್ ಆರ್ಕಿಟೆಕ್ಟ್. ಪಾರ್ಟ್ 2 ಆ ಅದೃಶ್ಯ ಶಿಲ್ಪಿ. ಈಗ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಬ್ಬರಿಗೂ ಎಕ್ಸಾಕ್ಟಾಗಿ ಒಂದೇ ರೀತಿಯ ಮೈಂಡ್ಸೆಟ್ ಇದೆ, ಒಂದೇ ಗುರಿ ಇದೆ, ಇಬ್ಬರು ಸಮಾನವಾಗಿ ಟ್ಯಾಲೆಂಟೆಡ್. ಆದರೆ ಒಬ್ಬರು ಮಾತ್ರ ಹೈಲಿ ಪ್ರೊಡಕ್ಟಿವ್ ಆಗ್ತಾರೆ, ಮತ್ತೊಬ್ಬರು ನಿರಂತರವಾಗಿ ಒದ್ದಾಡ್ತಲೇ ಇರ್ತಾರೆ. ಯಾಕೆ ಹೀಗಾಗುತ್ತೆ? ಇಬ್ಬರೂ ಒಂದೇ ರೀತಿಯಲ್ಲಿ ಕಷ್ಟಪಡ್ತಿದ್ರು, ರಿಸಲ್ಟ್ಸ್ ಮಾತ್ರ ಯಾಕಿಷ್ಟು ಡಿಫ್ರೆಂಟ್ ಆಗಿರುತ್ತೆ? ಯಾಕಂದ್ರೆ ಪರಿಸರವು ಇಚ್ಛಾಶಕ್ತಿಯನ್ನು ಸೋಲಿಸ್ತದೆ. ಎನ್ವಿರಾನ್ಮೆಂಟ್ ಬೀಟ್ಸ್ ವಿಲ್ ಪವರ್. ನಮ್ಮ ನಿಜವಾದ ವಿಲನ್ ನಮ್ಮಲ್ಲಿರೋ ಪ್ರೇರಣೆ ಅಥವಾ ಮೋಟಿವೇಶನ್ ಕೊರತೆಯಲ್ಲ. ಬದಲಾಗಿ ನಾವು ಪ್ರತಿದಿನ ಎಂಥ ಪರಿಸ್ಥಿತಿಯಲ್ಲಿದ್ದೇವೆ ಅನ್ನೋದು ನಮ್ಮೊಳಗಿನ ಇಚ್ಛಾಶಕ್ತಿಗಿಂತ 100 ಪಟ್ಟು ಹೆಚ್ಚು ಪವರ್ಫುಲ್ ಆಗಿರುತ್ತೆ. ನೋಡಿ, ಮನುಷ್ಯನ ಮೆದುಳು ಐಸೋಲೇಷನ್ನಲ್ಲಿ, ಅಂದ್ರೆ ಯಾವುದೋ ಒಂದು ಶೂನ್ಯದಲ್ಲಿ ಕೆಲಸ ಮಾಡೋದಿಲ್ಲ. ಅದು ಯಾವಾಗಲೂ ತನ್ನ ಸುತ್ತಮುತ್ತಲಿನ 3 ಮುಖ್ಯ ವಿಷಯಗಳಿಗೆ ತಕ್ಷಣ ರಿಯಾಕ್ಟ್ ಮಾಡುತ್ತೆ. ನಮ್ಮ ಸುತ್ತಲೂ ಏನಿದೆ, ಯಾವುದು ಮಾಡೋಕೆ ತುಂಬ ಈಸಿಯಾಗಿದೆ ಮತ್ತು ಯಾವುದು ನಮ್ಮ ಕಣ್ಣಿಗೆ ನಿರಂತರವಾಗಿ ಕಾಣಿಸ್ತಿದೆ. ನಿಮ್ಮ ಮೊಬೈಲ್ ನಿಮ್ಮ ಕೈಗೆಟುಕುವ ದೂರದಲ್ಲಿದ್ರೆ ಮೆದುಳು ಆಟೋಮ್ಯಾಟಿಕ್ಕಾಗಿ ಅದರತ್ತಲೇ ವಾಲುತ್ತೆ ಹೊರತು ಯಾವುದು ಪುಸ್ತಕದತ್ತ ಅಲ್ಲ. ಇಟ್ಸ್ ದಟ್ ಸಿಂಪಲ್. ಪಾರ್ಟ್ 3 ಪರಿಸರ ವರ್ಸಸ್ ಇಚ್ಛಾಶಕ್ತಿ. ಒಂದು ಕಡೆ ಅಡಚಣೆಗಳು, ಅಂದ್ರೆ ಡಿಸ್ಟ್ರಾಕ್ಷನ್ಸ್, ಎಲ್ಲೆಡೆಯೂ ಇರೋ ಒಂದು ಪರಿಸ್ಥಿತಿ ಇದೆ ಅಂತ ಅಂದ್ಕೊಳ್ಳಿ. ಇನ್ನೊಂದು ಕಡೆ ಪ್ರೋಗ್ರೆಸ್ ಅಥವಾ ಪ್ರಗತಿಯನ್ನೇ ಅನಿವಾರ್ಯವಾಗಿಸೋ ಒಂದು ಕ್ಲೀನ್ ಪರಿಸರ ಇದೆ. ಡಿಸ್ಟ್ರಾಕ್ಷನ್ಸ್ ಇರೋ ಕೋಣೆಯಲ್ಲಿ ಕೂತು ನಾನು ಫೋಕಸ್ ಮಾಡೇ ಮಾಡ್ತೀನಿ ಅಂತ ನೀವು ಎಷ್ಟೇ ಬದವಾಡಿ ವಿಲ್ ಪವರ್ ಯೂಸ್ ಮಾಡಿದ್ರೂ ಫೇಲ್ ಆಗೋ ಚಾನ್ಸಸ್ ಹೆಚ್ಚು. ಆದರೆ ನಿಮ್ಮ ಸುತ್ತಲಿನ ಜಾಗದಲ್ಲಿ ನಿಮ್ಮ ಕೆಲಸದ ವಸ್ತುಗಳು ಮಾತ್ರ ಇದ್ರೆ ಆಗ ಪ್ರಗತಿ ಅನ್ನೋದು ತಾನಾಗಿಯೇ ಒದಗಿ ಬರುತ್ತೆ. ಇದು ಅಬ್ಸಲ್ಯೂಟ್ಲಿ ಟ್ರೂ ಅಲ್ವಾ? ಪಾರ್ಟ್ 4 ಪ್ರಗತಿಗಾಗಿ ವಿನ್ಯಾಸ. ಒಂದು ಅದ್ಭುತವಾದ ಮಾತಿದೆ. ಜನರು ತಮ್ಮ ಗುರಿಗಳ ಮಟ್ಟಕ್ಕೆ ಏರುವುದಿಲ್ಲ, ಬದಲಾಗಿ ಅವರು ತಮ್ಮ ಪರಿಸರದ ಮಟ್ಟಕ್ಕೆ ಕುಸಿಯುತ್ತಾರೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಪರ್ಸನಲ್ ಗೋಲ್ಸ್ ಎಷ್ಟೇ ದೊಡ್ಡದಾಗಿದ್ರೂ ಅವು ನಮ್ಮ ಸುತ್ತಲಿನ ವಾತಾವರಣದ ಮುಂದೆ ಸಣ್ಣದಾಗ್ಬಿಡ್ತವೆ. ನಾವು ಎಷ್ಟೇ ಗ್ರೇಟ್ ಆದ ಗುರಿಗಳನ್ನಿಟ್ಕೊಂಡಿರ್ಬೋದು, ಆದರೆ ನಮ್ಮ ಪರಿಸರ ಲೇಜಿನೆಸ್ಸಿಂದ, ಡಿಸ್ಟ್ರಾಕ್ಷನ್ಸಿಂದ ತುಂಬಿದ್ರೆ ನಾವು ಖಂಡಿತ ಆ ಲೇಜಿನೆಸ್ನ ಮಟ್ಟಕ್ಕೆ ಕುಸಿಯುತ್ತೇವೆ. ಹಾಗಾದ್ರೆ ಇದಕ್ಕೆ ನಿಜವಾದ ಪರಿಹಾರ ಏನು? ಫಸ್ಟ್ ಆಫ್ ಆಲ್, ಕೇವಲ ಇಂಟರ್ನಲ್ ಮೈಂಡ್ಸೆಟ್ ಅಂದ್ರೆ ಆಂತರಿಕ ಮನಸ್ಥಿತಿಯ ಬದಲಾವಣೆಯ ಮೇಲೆ ಮಾತ್ರ ಡಿಪೆಂಡ್ ಆಗೋದನ್ನ ಸ್ಟಾಪ್ ಮಾಡಬೇಕು. ನಮಗೆ ಡಿಫ್ರೆಂಟ್ ಆದ ರಿಸಲ್ಟ್ಸ್ ಬೇಕು ಅಂದ್ರೆ ಬರೀ ನಮ್ಮನ್ನು ನಾವು ಬದಲಾಯಿಸ್ಕೊಳ್ಳೋಕೆ ಒದ್ದಾಡೋ ಬದಲು ಮೊದಲು ನಮ್ಮ ಬಾಹ್ಯ ಪರಿಸರವನ್ನು ಅಂದ್ರೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಬೇಕು. ಕೊನೆಯದಾಗಿ ನಾವು ತುಂಬ ಡೀಪ್ ಆಗಿ ಯೋಚಿಸಬೇಕಾದ ಪ್ರಶ್ನೆ ಇದು. ನಿಮ್ಮ ಸುತ್ತಮುತ್ತಲಿನ ಪರಿಸರವು ನೀವು ಬೆಳೆಯಲು ನಿಜವಾಗಿಯೂ ಹೆಲ್ಪ್ ಮಾಡ್ತಿದ್ಯಾ ಅಥವಾ ಸೈಲೆಂಟ್ ಆಗಿ ನಿಮ್ಮನ್ನ ಒಂದೇ ಕಡೆ ಸ್ಟಕ್ ಆಗುವಂತೆ ಮಾಡ್ತಿದ್ಯಾ? ನೀವು ಇರೋ ಜಾಗ ನಿಮ್ಮ ಗೆಲುವಿಗೆ ವಿನ್ಯಾಸಗೊಂಡಿದೆಯೋ ಅಥವಾ ನಿಮ್ಮ ಸೋಲಿಗೆ ದಾರಿ ಮಾಡಿಕೊಡ್ತಿದೆಯೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಬೇಕು. ಥಿಂಕ್ ಅಬೌಟ್ ಇಟ್. ನಿಮ್ಮ ಚೇಂಜ್ ಹೊರಗಿನಿಂದಲೇ ಶುರುವಾಗಲಿ. ಈ ಎಕ್ಸ್ಪ್ಲೇನರ್ ಅನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.